ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲುಂಟಾದ ಏರ್ಲೈನ್ಸ್ ಸಮಸ್ಯೆ ಬೇಕಂತಲೇ ಸೃಷ್ಟಿ ಮಾಡಲ್ಪಟ್ಟಿತ್ತ? ಭಾರತಕ್ಕೆ ಪುತಿನ್ ಭೇಟಿ ಕೊಟ್ಟ ಸಂದರ್ಭದಲ್ಲೇ ಇದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿದ್ರ? ಇದರ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಕೈವಾಡ ಇದೆಯಾ? ಪುತಿನ್ ಭೇಟಿ ಮತ್ತು ಮಾತುಕತೆಗಳ ಸಂದರ್ಭದಲ್ಲಿ ಜನರ ಗಮನವನ್ನ ಬೇರೆಡೆಗೆ ತಿರುಗಿಸೋದಕ್ಕೆ, ನೀವು ಯಾರ ಜೊತೆ ಸಂಬಂಧ ಬೆಳೆಸಿದ್ರೂ ಕೂಡ ನಾವು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತೀವಿ ಅನ್ನೋದನ್ನ ಭಾರತಕ್ಕೆ ಅರ್ಥ ಮಾಡಿಸೋದಕ್ಕೆ, ನೀವು ಏನೇ ಆತ್ಮನಿರ್ಭರ ಅಂದ್ರೂ ನಮ್ಮ ಮೇಲೆ ನೀವು ಡಿಪೆಂಡ್ ಆಗೇ ಇದ್ದೀರಿ ಅನ್ನೋದನ್ನ ತೋರಿಸೋದಕ್ಕೆ, ನಿಮ್ಮಲ್ಲಿ ನಮ್ಮ ಮಾತು ಕೇಳೋ ಗುಲಾಮರು ಸಾಕಷ್ಟು ಜನ ಉದ್ಯಮಿಗಳಾಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಈ ಅಪಸವ್ಯವನ್ನ ಬೇರೆ ಯಾರೋ ಮಾಡಿಸ್ತಾ ಹೋದ್ರ? ಈ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಗಳು ಶುರುವಾಗಿವೆ. ಭಾರತ ಸರ್ಕಾರದ FDTL ಅಂದರೆ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ನಿಂದಾಗಿ ಈ ಸಮಸ್ಯೆ ಆಯಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಭಾರತದ ಬೇರೆ ಯಾವ ವಿಮಾನಯಾನ ಸಂಸ್ಥೆಗಳಿಗೂ ಆಗದ ಸಮಸ್ಯೆ ಅದೊಂದು ಇಂಡಿಗೋಗೆ ಮಾತ್ರ ಯಾಕಾಯಿತು? ಈಗ ಸರ್ಕಾರ ತಕ್ಷಣ ಪರಿಸ್ಥಿತಿಯನ್ನು ಸರಿಪಡಿಸೋದಕ್ಕೆ FDTL ಅನ್ನು ಹಿಂದಕ್ಕೆ ಪಡ್ಕೊಂಡಿದೆ. ಆದರೆ ಇದರಿಂದ ಸಮಸ್ಯೆ ಸರಿ ಹೋಗುತ್ತಾ? ಇಷ್ಟಕ್ಕೂ FDTL ಅಂದರೆ ಏನು? ಇದರಿಂದ ಉಂಟಾದ ಸಮಸ್ಯೆ ಏನು? ಇದು ಭಾರತದಲ್ಲಿನ ಕೆಲ ಕ್ಷೇತ್ರಗಳ ಏಕಸ್ವಾಮ್ಯದಿಂದ ಉಂಟಾಗ್ತಾ ಇರೋ ಸಮಸ್ಯೆನಾ? ಇಂಡಿಗೋ ಅನ್ನೋದು ಯಾರಿಗೆ ಸೇರಿದ ಸಂಸ್ಥೆ? ಇದರ ಮಾಲೀಕ ಯಾರು? ಆತನ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ ಸೇರಿದಂತೆ ಭಾರತದ ಬಹುತೇಕ ಏರ್ಪೋರ್ಟ್ಗಳಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಅವರು ಇಂಡಿಗೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ರು, ವಿಮಾನ ನಿಲ್ದಾಣಕ್ಕೆ ಕೂಡ ಬಂದರು. ಆದರೆ ವಿಮಾನಗಳು ಹಾರಲಿಲ್ಲ. ಇನ್ನು ಕೆಲವರ ಲಗೇಜುಗಳು ಬರಲಿಲ್ಲ. ಬೇರೆ ವಿಮಾನಗಳನ್ನು ಅರೇಂಜ್ ಮಾಡೋದಕ್ಕೆ ಕೂಡ ಸಾಧ್ಯವಾಗದ ಹಾಗೆ ವಿಮಾನ ನಿಲ್ದಾಣದ ಬೇ ಅಲ್ಲಿ ಇಂಡಿಗೋ ತನ್ನ ವಿಮಾನಗಳನ್ನು ನಿಲ್ಲಿಸ್ತು. ಅವು ಅಲ್ಲಿಂದ ಮೂವ್ ಆಗದೆ ಬೇರೆ ವಿಮಾನಗಳು ಬರೋದಕ್ಕೆ ಕೂಡ ಸಾಧ್ಯವಾಗದ ಪರಿಸ್ಥಿತಿಯನ್ನು ಅಲ್ಲಿ ಕ್ರಿಯೇಟ್ ಮಾಡಲಾಯಿತು. ಹೀಗಾಗಿ ಎಲ್ಲ ದೇಶಿ ವಿಮಾನಗಳ ಸಂಚಾರಕ್ಕೂ ಸಮಸ್ಯೆ ಉಂಟಾಯಿತು. ಏರ್ಪೋರ್ಟ್ಗಳಲ್ಲಿ ಕಿಕ್ಕಿರಿದು ಜನ ತುಂಬಿದ್ರು. ಯಾರದ್ದೋ ಮದುವೆ, ಮತ್ತಾರದ್ದೋ ಆರತಕ್ಷತೆ, ಇನ್ಯಾರೋ ಕೆಲಸಕ್ಕೆ ಜಾಯಿನ್ ಆಗೋದಕ್ಕೆ ಹೋಗಬೇಕಿತ್ತು, ಮತ್ತಾರೋ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಪ್ರಯಾಣ ಮಾಡ್ತಾ ಇದ್ರು, ರಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದವರಿದ್ರು, ರಜೆಗೆ ಹೋಗ್ತಾ ಇದ್ದವರು ಇದ್ರು. ಎಲ್ಲರ ಬದುಕು ಏರ್ಪೋರ್ಟ್ ಪಾಲಾಯಿತು. ಅಲ್ಲಿ ಜನ ಗಲಾಟೆ ಶುರು ಮಾಡಿದ್ರು. ಅವರ ಸಹನೆಗೆ ಕೂಡ ಒಂದು ಮಿತಿ ಇರುತ್ತೆ ಅಲ್ವಾ? ಇನ್ನು ಈ ಸಮಸ್ಯೆ 5ನೇ ತಾರೀಕಿಂದ ಶುರು ಆಯಿತು. ಅಂದರೆ ಪುತಿನ್ ಭಾರತದಲ್ಲಿ ಇರುವಾಗಲೇ ಸಮಸ್ಯೆ ಶುರು ಆಯಿತು. ಹಾಗೆ ಇದು ದೇಶಿ ವಿಮಾನಯಾನವನ್ನು ಮಾತ್ರ ಸಂಕಷ್ಟಕ್ಕೆ ಸಿಲುಕುವ ಹಾಗೆ ಮಾಡ್ತು. ಅದೇ ಇಂಡಿಗೋದ ವಿದೇಶಿ ವಿಮಾನಗಳು, ಕನೆಕ್ಟೆಡ್ ಫ್ಲೈಟುಗಳು ಹಾರಾಟ ಮಾಡ್ತಲೇ ಇದ್ವು. ಡೊಮೆಸ್ಟಿಕ್ ವಿಮಾನಯಾನ ಸಮಸ್ಯೆಗೆ ತುತ್ತಾಯಿತು. ಹಾಗಾದರೆ ಇದು ಬೇಕಂತಲೇ ಸೃಷ್ಟಿ ಮಾಡಲ್ಪಟ್ಟ ಸಮಸ್ಯೆನಾ? ಪುತಿನ್ ಭೇಟಿಯ ಸಂದರ್ಭಕ್ಕಾಗಿ ಕಾದು ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ರ? ಹೌದು ಅಂತ ಹೇಳೋದಕ್ಕೆ ಸ್ಪಷ್ಟ ಸಾಕ್ಷಿ ಆಧಾರಗಳಿಲ್ಲ ಅನ್ನೋದು ನಿಜ. ಹಾಗೆ ಇಲ್ಲ, ಹಂಗೇನಿಲ್ಲ ಅಂತ ಹೇಳೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ಸಾಂದರ್ಭಿಕ ಸಾಕ್ಷ್ಯಗಳು ಇದು ಹೌದು ಅನ್ನೋದಕ್ಕೆ ಹೆಚ್ಚು ತೂಕವನ್ನು ಕೊಡ್ತಾ ಇವೆ. ಇಲ್ಲಿ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ FDTL ಅಂದ್ರೆ ಏನು ಅನ್ನೋದನ್ನ ಮೊದಲು ನೋಡೋಣ. ವಿಮಾನಗಳ ಪೈಲಟ್ಗಳು ಸುರಕ್ಷಿತವಾಗಿ ವಿಮಾನಗಳನ್ನ ಹಾರಾಟ ಮಾಡಿಸಬೇಕು ಅಂದ್ರೆ ಅವರಿಗೆ ಕೂಡ ಒಂದಷ್ಟು ರೆಸ್ಟ್ ಬೇಕಾಗುತ್ತೆ. ಹಾಗಲ್ಲದೆ ಇದ್ರೆ ಪೈಲಟ್ ಸ್ಟ್ರೆಸ್ಗೆ ಒಳಗಾದರೆ ಸುರಕ್ಷಿತ ಪ್ರಯಾಣ ಅನ್ನೋದು ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ವಾರದಲ್ಲಿ 36 ಗಂಟೆಗಳ ಕಾಲ ವಿಮಾನದ ಪೈಲಟ್ಗಳಿಗೆ ವಿಶ್ರಾಂತಿ ಕೊಡಲಾಗ್ತಾ ಇದೆ. ಇದನ್ನು ಸರ್ಕಾರ ಇನ್ನೂ 12 ಗಂಟೆ ಹೆಚ್ಚು ಮಾಡಿ 48 ಗಂಟೆಗಳ ಕಾಲ ಅವರಿಗೆ ವಿಶ್ರಾಂತಿಯನ್ನು ಕೊಡಬೇಕು ಅಂತ ಹೇಳ್ತು. ಅದರ ಜೊತೆ ರಾತ್ರಿ ಲ್ಯಾಂಡಿಂಗ್ ಸದ್ಯಕ್ಕೆ ವಾರದಲ್ಲಿ 6 ಬಾರಿ ಮಾಡಲಾಗ್ತಾ ಇದೆ, ಅದನ್ನು 2ಕ್ಕೆ ಇಳಿಸಿ ಅಂತ ಕೂಡ ಸರ್ಕಾರ ಹೇಳ್ತು. ಇದು ಕೂಡ ಸರ್ಕಾರ ಹೇಳಿದ್ದೇನಲ್ಲ, ನ್ಯಾಯಾಲಯದ ಆದೇಶ ಇದು. ಅದನ್ನು ಪಾಲನೆ ಮಾಡೋದಕ್ಕೆ ಸರ್ಕಾರ ಈ FDTL ಆದೇಶವನ್ನು ಮಾಡ್ತು. ಅದನ್ನು ಕಳೆದ ವರ್ಷ ಮಾಡಲಾಯಿತು ಮತ್ತು ಎಲ್ಲ ವಿಮಾನಯಾನ ಸಂಸ್ಥೆಗಳಿಗೆ ಇದನ್ನು ಪಾಲಿಸೋದಕ್ಕೆ 1.5 ವರ್ಷಗಳಷ್ಟು ಕಾಲಾವಕಾಶವನ್ನು ಕೂಡ ಕೊಡಲಾಯಿತು. ಇಲ್ಲಿ FDTL ಸಾಧ್ಯ ಆಗಬೇಕು ಅಂದರೆ ಪೈಲಟ್ಗಳಿಗೆ ಬೇಕಾಗುವಷ್ಟು ವಿಶ್ರಾಂತಿ ಸಿಗಬೇಕು, ಅವರ ಮೇಲೆ ಒತ್ತಡ ಬೀಳಬಾರ್ದು. ಅಂದರೆ ವಿಮಾನಯಾನ ಸಂಸ್ಥೆಗಳು ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬೇಕು. ಅದಕ್ಕಾಗಿಯೇ 1.5 ವರ್ಷಗಳಷ್ಟು ಕಾಲಾವಕಾಶವನ್ನು ಅವರಿಗೆ ಕೊಟ್ಟಿದ್ದು. ಆದರೆ ಈ ಅವಧಿಯಲ್ಲಿ ಇಂಡಿಗೋ ತನ್ನ ವಿಮಾನಗಳು ಹಾಗೂ ಫ್ಲೈಟ್ ರೂಟುಗಳನ್ನು ಹೆಚ್ಚು ಮಾಡ್ತೇ ಹೊರತು ಪೈಲಟ್ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿಲ್ಲ. ಇನ್ನು ಇಲ್ಲಿ ಈ ನಿಯಮಾವಳಿಯನ್ನು 2024 ಫೆಬ್ರವರಿಯಲ್ಲಿ ಘೋಷಣೆ ಮಾಡಿದ ಸರ್ಕಾರ ಅದನ್ನು 2 ಹಂತಗಳಲ್ಲಿ ಜಾರಿಗೆ ತರುವುದಕ್ಕೆ ಹೇಳಿತು. ಮೊದಲ ಹಂತದಲ್ಲಿ 2025 ಜುಲೈ 1ರಿಂದ ಪೈಲಟ್ಗಳ ವೀಕ್ಲಿ ರೆಸ್ಟ್ ಅನ್ನು 36ರಿಂದ 40 ಗಂಟೆಗಳಿಗೆ ಹೆಚ್ಚಿಸಬೇಕಿತ್ತು. ಇನ್ನು 2ನೇ ಹಂತ ನವೆಂಬರ್ 1ರಿಂದ ಜಾರಿ ಮಾಡಬೇಕಿತ್ತು. ಅದರಲ್ಲಿ ನೈಟ್ ಡ್ಯೂಟಿಯನ್ನು ರಾತ್ರಿ 12ರಿಂದ ಬೆಳಗ್ಗೆ 6ರವರೆಗೆ ವಿಸ್ತರಿಸಿ ನೈಟ್ ಲ್ಯಾಂಡಿಂಗ್ಗಳನ್ನು ವಾರದಲ್ಲಿ 2ಕ್ಕೆ ಇಳಿಸೋದಾಗಿತ್ತು. ಇಲ್ಲಿ ಡಿಸೆಂಬರ್ವರೆಗೆ ಇಂಡಿಗೋ ಏರ್ಲೈನ್ಸ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಆದರೆ ಡಿಸೆಂಬರ್ 5ನೇ ತಾರೀಕು ಇದ್ದಕ್ಕಿದ್ದಂತೆ ಸಮಸ್ಯೆ ಸೃಷ್ಟಿ ಮಾಡಲಾಯಿತು. ಹೀಗಾಗಿನೇ ಇದು ಬೇಕಂತಲೇ ಪುತಿನ್ ಭೇಟಿಯ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾದ ಸಮಸ್ಯೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಒಂದು ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳನ್ನು ನಿಲ್ಲಿಸಿದರೆ ಇಡೀ ದೇಶದ ವಾಯುಯಾನದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತಾ?
ಹೌದು, ಭಾರತದಲ್ಲಿ ಹಾಗಾಗತ್ತೆ. ಅಮೆರಿಕಾದ ಹಾಗೆ ಭಾರತದಲ್ಲಿ ಏರ್ಲೈನ್ಸ್ ಕಂಪನಿಗಳು ಹೆಚ್ಚಿಲ್ಲ. ನಮ್ಮಲ್ಲಿ ಇಂಡಿಗೋ, ಏರ್ ಇಂಡಿಯಾ, ಆಕಾಶ, ವಿಸ್ತಾರ, ಸ್ಪೈಸ್ ಜೆಟ್ ಹೀಗೆ ಕೆಲವು ವಾಯುಯಾನ ಸಂಸ್ಥೆಗಳಿವೆ. ಅದರಲ್ಲಿ ಇಂಡಿಗೋ ಹಾಗೂ ಏರ್ ಇಂಡಿಯಾ ಎರಡೇ ಸಂಸ್ಥೆಗಳು ಬಹುತೇಕ ವಿಮಾನಯಾನವನ್ನು ಕಂಟ್ರೋಲ್ ಮಾಡುತ್ತವೆ. ಅದರಲ್ಲಿ ದೇಶಿ ಮಾರುಕಟ್ಟೆಯ 65% ಇಂಡಿಗೋ ಕೈಯಲ್ಲಿದ್ದರೆ 26% ಏರ್ ಇಂಡಿಯಾದ ಕೈಯಲ್ಲಿದೆ. ಇನ್ನು ಆಕಾಶ 5%, ಸ್ಪೈಸ್ ಜೆಟ್, ವಿಸ್ತಾರ ಇವೆಲ್ಲ 4% ಪಾಲುದಾರಿಕೆಯನ್ನು ಹೊಂದಿವೆ. ಇಲ್ಲಿ ಏರ್ ಇಂಡಿಯಾ ವಿದೇಶಿ ವಿಮಾನಯಾನದಲ್ಲಿ ಬಲಿಷ್ಠವಾಗಿದ್ದರೆ ಇಂಡಿಗೋ ಡೊಮ್ಯಾಸ್ಟಿಕ್ ವಿಮಾನಯಾನದ ಮೇಲೆ ಹಿಡಿತವನ್ನು ಸಾಧಿಸಿದೆ. ಸುಮಾರು 2200ಕ್ಕೂ ಹೆಚ್ಚು ವಿಮಾನಗಳನ್ನು ಇಂಡಿಗೋ ರನ್ ಮಾಡುತ್ತೆ. ಇಷ್ಟು ವಿಮಾನಗಳಿರುವಾಗ ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬೇಕಲ್ವಾ? ಕಡಿಮೆ ಖರ್ಚಲ್ಲಿ ಕೆಲಸ ನಡಿಬೇಕು, ಲಾಭ ಮಾತ್ರ ಹೆಚ್ಚು ಬರಬೇಕು. ಇದು ಇಂಡಿಗೋದ ಲೆಕ್ಕಾಚಾರ. ಇನ್ನು ಇಂಡಿಗೋ ಏರ್ಲೈನ್ಸ್ನ ಮಾಲೀಕ ರಾಹುಲ್ ಭಾಟಿಯಾ. ಈತ ಇಂಟರ್ ಗ್ಲೋಬ್ ಎಂಟರ್ಪ್ರೈಸಸ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಇಂಡಿಗೋದ ಪ್ರಮೋಟರ್ ಕೂಡ. ಕೆನಡಾದ ವಾಟರ್ಲೂ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿಯನ್ನು ಪಡೆದ ಭಾಟಿಯಾ ಸ್ವಲ್ಪ ದಿನ IBM ಅಲ್ಲಿ ಕೆಲಸ ಮಾಡಿದರು. ಈತನ ತಂದೆ ಕಪಿಲ್ ಭಾಟಿಯಾ ದೆಹಲಿಯಲ್ಲಿ ದೆಹಲಿ ಎಕ್ಸ್ಪ್ರೆಸ್ ಹೆಸರಿನ ಟ್ರಾವೆಲ್ಸ್ ಕಂಪನಿಯೊಂದನ್ನು ನಡೆಸ್ತಾ ಇದ್ರು. ಅದು ದಿವಾಳಿ ಆಯಿತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದ ರಾಹುಲ್ ಇಲ್ಲಿ ಸ್ಥಾಪಿಸಿದ್ದು ಇಂಟರ್ ಗ್ಲೋಬ್ ಎಂಟರ್ಪ್ರೈಸಸ್. ಅಲ್ಲಿಂದ ರಾಕೇಶ್ ಗಂಗ್ವಾಲ್ ಅವರ ಜೊತೆ ಸೇರಿ ಈ ಇಂಡಿಗೋನ ರಾಹುಲ್ ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿ ಈ ರಾಹುಲ್ ಭಾಟಿಯಾ ಕುಟುಂಬ ಸುಮಾರು 1,000 ಕೋಟಿ ರೂಪಾಯಿಗಳ ಸಾಲ ಮತ್ತು ಬ್ಯಾಂಕ್ ಗ್ಯಾರಂಟಿಗಳನ್ನು ಕೊಡುತ್ತೆ. ದಿವಾಳಿಯಾಗಿದ್ದ ಟ್ರಾನ್ಸ್ಪೋರ್ಟ್ ಕಂಪನಿಯ ಮಾಲೀಕನ ಬಳಿ ಅಷ್ಟೊಂದು ಹಣ ಎಲ್ಲಿತ್ತು ಗೊತ್ತಿಲ್ಲ. ಅದರ ಬಗ್ಗೆ ಹೆಚ್ಚು ಮಾಹಿತಿ ಸಿಗ್ತಾ ಇಲ್ಲ. ಹೀಗೆ 2006ರಲ್ಲಿ ಸ್ಥಾಪನೆಯಾದ ಇಂಡಿಗೋ ಇವತ್ತು ಭಾರತದ ವೈಮಾನಿಕ ಕ್ಷೇತ್ರದಲ್ಲಿ ದೊಡ್ಡ ಪಾಲನ್ನು ಹೊಂದಿದೆ. ಇದರ ಸಹಪಾಲುದಾರ ಗಂಗ್ವಾಲ್ ರಾಕೇಶ್ ಭಾಟಿಯಾ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದಾಗಿ ಇಂಡಿಗೋದಿಂದ ಹೊರ ಹೋಗ್ತಾ ಇದ್ದಾರೆ. ಅವರು ತಮ್ಮ 15% ಷೇರುಗಳನ್ನು ಮಾರಾಟಕ್ಕೂ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಹಾಗೆ ಈ ಸಂಸ್ಥೆಯ CEO ಪೀಟರ್ ಎಲ್ಬರ್ಸ್, ಈತ ನೆದರ್ಲ್ಯಾಂಡ್ಸ್ ಮೂಲದವನು. ಈ ಹಿಂದೆ ರಾಯಲ್ ಡಚ್ ಏರ್ಲೈನ್ಸ್ನ CEO ಆಗಿದ್ದ, ಈಗ ಇಂಡಿಗೋದ CEO ಆಗಿದ್ದಾನೆ. ನಮ್ಮ ಸಮಸ್ಯೆ ಏನು ಅಂದರೆ ಭಾರತದ 2 ಪ್ರಮುಖ ಏರ್ಲೈನ್ ಸಂಸ್ಥೆಗಳು, ಒಂದು ಏರ್ ಇಂಡಿಯಾ ಮತ್ತೊಂದು ಇಂಡಿಗೋ, ಎರಡಕ್ಕೂ ಭಾರತೀಯ CEOಗಳಿಲ್ಲ. ಏರ್ ಇಂಡಿಯಾದ CEO ಕ್ಯಾಂಪಬೆಲ್ ವಿಲ್ಸನ್ ಮೂಲತಃ ನ್ಯೂಜಿಲೆಂಡ್ಗೆ ಸೇರಿದವರು. ಇರಲಿ, ಈಗ ಇಂಡಿಗೋದ ವಿಷಯಕ್ಕೆ ಬರೋಣ. ಇಂಡಿಗೋ ಏರ್ಲೈನ್ಸ್ನಿಂದ ಉಂಟಾದ ಸಮಸ್ಯೆಗೆ ಭಾರತದ ಸರ್ಕಾರ ಕಾರಣನಾ? ಈ FDTL ಅನ್ನೋದು ನ್ಯಾಯಾಲಯದ ಆದೇಶದ ಮೇರೆಗೆ ಜಾರಿಯಾಗ್ತಾ ಇದೆ. ಹಾಗೆ ಪೈಲಟ್ಗಳ ಆರೋಗ್ಯ ಮತ್ತು ವಿಮಾನ ಪ್ರಯಾಣಿಕರ ಸೇಫ್ಟಿಯ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇದನ್ನು ಜಾರಿಗೆ ತರುವುದಕ್ಕೆ ಬೇಕಾದ ಸಾಕಷ್ಟು ಸಮಯಾವಕಾಶವನ್ನು ಕೂಡ ಏರ್ಲೈನ್ಸ್ ಸಂಸ್ಥೆಗಳಿಗೆ ಭಾರತ ಕೊಟ್ಟಿತ್ತು. ಇನ್ನು ಇಲ್ಲಿ ಡ್ಯೂಯೋಪಲಿ ಅಂದರೆ ಇಡೀ ಮಾರುಕಟ್ಟೆಯನ್ನು ಇಬ್ಬರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದು. ಇದನ್ನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ವಿಮಾನಯಾನ ಕ್ಷೇತ್ರ ಹೆಚ್ಚು ಹೂಡಿಕೆಗಳನ್ನು ಬಯಸುತ್ತೆ. ಭಾರತದಲ್ಲಿ ಈಗೀಗ ವಿಮಾನ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಲ್ಲಿ ಹೂಡಿಕೆದಾರರು ತುಂಬ ಕಡಿಮೆ ಇದ್ದಾರೆ. ಸೊ ಡ್ಯೂಯೋಪಲಿ ಇಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಖಂಡಿತ ಸುಳ್ಳೇನಲ್ಲ. ಇನ್ನು ವಿದೇಶಿ ಕೈವಾಡಗಳು ಇದರ ಹಿಂದಿವೆಯಾ? ಇಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಭಾರತ ವಿಮಾನ ಖರೀದಿಯಿಂದ ಹಿಡಿದು ಅದರ ಸರ್ವಿಸ್ ಹಾಗೂ ಇನ್ನಿತರ ವಿಷಯಗಳಲ್ಲಿ ಕೂಡ ಅಮೆರಿಕ ಮತ್ತಿತರ ದೇಶಗಳ ಮೇಲೆ ಆಧಾರಪಟ್ಟಿದೆ. ಈ ರಾಹುಲ್ ಭಾಟಿಯಾ ಸಂಸ್ಥೆಯಲ್ಲಿ ವಿದೇಶಿ ಸಂಸ್ಥೆಗಳ ಹೂಡಿಕೆಗಳು ಇವೆ. ಇಲ್ಲಿ ವಿಮಾನ ಖರೀದಿ, ಲೀಸ್, ರೆಂಟ್ ಇಂಥ ವಿಷಯಗಳು ಬಂದಾಗ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಹೀಗಾಗಿ ಡೀಪ್ ಸ್ಟೇಟ್ನ ಪ್ರಭಾವ ಇಲ್ಲಿರೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ನವೆಂಬರ್ನಿಂದಲೇ FDTL ಜಾರಿಗೆ ಬಂದರೂ ಕೂಡ ಡಿಸೆಂಬರ್ 5ರಿಂದಲೇ ಸಮಸ್ಯೆ ಯಾಕಾಯಿತು ಅನ್ನೋದನ್ನು ನೋಡಿದಾಗ ಅನುಮಾನಗಳಲ್ಲಿ ಮತ್ತಷ್ಟು ಹೆಚ್ಚಾಗದೇ ಇರುವುದಿಲ್ಲ. ಹಾಗೆ ಇಂಡಿಗೋ ಇಂಥ ಕಿತಾಪತಿಯ ಮೂಲಕ ಸರ್ಕಾರವನ್ನು ಮಣಿಸಬಹುದು ಅಂತ ಯೋಚಿಸಿರೋ ಸಾಧ್ಯತೆ ಕೂಡ ಇದೆ. ಸರಿಯಾದ ಸಮಯದಲ್ಲಿ ಸಮಸ್ಯೆ ಶುರು ಮಾಡಿದರೆ ಸರ್ಕಾರ ಬಗ್ಗತ್ತೆ ಅಂತ ಕೂಡ ಅವ್ರು ಅಂದ್ಕೊಂಡಿರಬಹುದು, ಮತ್ತು ಅವ್ರು ಅಂದ್ಕೊಂಡು ಹಾಗೆ ಅಲ್ಲಿ ಆಗಿದೆ ಕೂಡ. ಸರ್ಕಾರ ಈಗ ಒಂದು ಹೆಜ್ಜೆ ಹಿಂದಕ್ಕಿಟ್ಟಿದೆ. FDTL ನಿಯಮಗಳಿಗೆ ಮುಂದಿನ ಫೆಬ್ರವರಿಯವರೆಗೆ ಕಾಲಾವಕಾಶವನ್ನು ವಿಸ್ತರಿಸಿದೆ. ಹಾಗೆ ಈ ಸಮಸ್ಯೆಯ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಮಾಡುವುದಾಗಿ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಹಾಗೆ ಇಂಡಿಗೋದಿಂದ PMO ಕೂಡ ವಿವರಣೆಯನ್ನು ಕೇಳಿದೆ ಮತ್ತು ಇಂಥ ಸಮಸ್ಯೆಗಳು ಮರುಕಳಿಸದ ಹಾಗೆ ನೋಡಿಕೊಳ್ಳೋದಕ್ಕೆ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಖುದ್ದು ಪ್ರಧಾನಮಂತ್ರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗಿವೆ, ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಧಾನಿ ಸಚಿವಾಲಯ ಕೇಳಿದೆ. ಇಲ್ಲಿ ಸರ್ಕಾರ ಇದನ್ನು ಸುಮ್ಮನೆ ಬಿಡೋದಿಲ್ಲ. ಇಂಡಿಗೋಗೆ ಒಂದು ಪಾಠ ಕಲಿಸುವ ಕೆಲಸವನ್ನು ಖಂಡಿತ ಮಾಡುತ್ತೆ. ಈಗಾಗಲೇ ಅವರಿಗೆ ಫ್ಲೈಟ್ ಟಿಕೆಟ್ ಹಣವನ್ನು ಸಂಪೂರ್ಣವಾಗಿ ರೀಫಂಡ್ ಮಾಡೋದಕ್ಕೆ ಆದೇಶವನ್ನು ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಬೇರೆ ವಿಮಾನಯಾನ ಸಂಸ್ಥೆಗಳು ದುರುಪಯೋಗ ಪಡಿಸ್ಕೊಳ್ತಾ ಇವೆ ಅನ್ನೋದು ಗೊತ್ತಾದ ಕೂಡಲೇ ಸರ್ಕಾರ ಫ್ಲೈಟ್ ಟಿಕೆಟ್ಗಳ ಮೇಲೆ ಒಂದು ಪ್ರೈಸ್ ಕ್ಯಾಪ್ ಅನ್ನು ಕೂಡ ವಿಧಿಸಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ರೈಲುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗಿದೆ. ಜೊತೆಗೆ
ಒಂದು ಸಂಪೂರ್ಣ ತನಿಖೆಗೆ ಕೂಡ ಆದೇಶವನ್ನು ಕೊಡಲಾಗಿದೆ. ಈ ತನಿಖೆಯಲ್ಲಿ ಇಂಡಿಗೋದ ತಪ್ಪು ಕಂಡು ಬಂದರೆ ಆ ಸಂಸ್ಥೆಯ ಮೇಲೆ ದೊಡ್ಡ ಮಟ್ಟದ ದಂಡ ವಿಧಿಸುವ ಸಾಧ್ಯತೆಗಳಿರುತ್ತವೆ. ಹಾಗೆ ಅವರ ವಿಮಾನಗಳ ಸಂಖ್ಯೆಯ ಮೇಲೆ ಅಂದರೆ ರೂಟ್ಸ್ ಮೇಲೆ ಕೂಡ ಒಂದಷ್ಟು ನಿರ್ಬಂಧಗಳು ಬೀಳುತ್ತವೆ. ಜೊತೆಗೆ ವಿಮಾನಗಳ ಸಂಖ್ಯೆ ಕಡಿತ ಕೂಡ ಆಗಬಹುದು. ಇದು ಏನೇ ಆದರೂ ಇಂಡಿಗೋದ ಷೇರುಗಳ ಬೆಲೆ ಕುಸಿತಕ್ಕೀಡಾಗುತ್ತೆ. ಅದರ ಪರಿಣಾಮ ಸಂಸ್ಥೆಯ CEO ತಲೆದಂಡಕ್ಕೆ ಕೂಡ ಕಾರಣ ಆಗಬಹುದು. ಆದರೆ ಇದರಿಂದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತಾ? ಗೆಳೆಯರೆ, ಇಲ್ಲಿ ಸರ್ಕಾರ ಸದ್ಯಕ್ಕೆ ಈ FDTL ನಿಯಮವನ್ನು ಹಿಂದಕ್ಕೆ ತಗೊಂಡಿದೆ. ಆದರೆ ಅದನ್ನು ಫೆಬ್ರವರಿಯಿಂದ ಮತ್ತೆ ಜಾರಿ ಮಾಡಬೇಕಾಗಿ ಬರಬಹುದು. ಯಾಕೆಂದರೆ ಅದು ನ್ಯಾಯಾಲಯದ ಆದೇಶ. ವಿಮಾನ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಕೂಡ ಅದರ ಜಾರಿ ತುಂಬ ಅಗತ್ಯ ಇರುತ್ತೆ. ಸೊ ಫೆಬ್ರವರಿ ವೇಳೆಗೆ ಇಂಡಿಗೋ ತನ್ನ ಪೈಲಟ್ಗಳ ಕೊರತೆಯನ್ನು ನಿವಾರಿಸಿಕೊಳ್ಳಬೇಕಾಗತ್ತೆ. ನಮ್ಮಲ್ಲಿ ಪೈಲಟ್ಗಳ ಸಂಖ್ಯೆ ಕಡಿಮೆ ಇದೆ ಮತ್ತು ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಪೈಲಟ್ಗಳನ್ನು ಹೈಜಾಕ್ ಮಾಡೋದಕ್ಕೆ ಕೂಡ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಹೋಗೋದಕ್ಕೆ ಕನಿಷ್ಠ 1 ವರ್ಷ ನೋಟಿಸ್ ಪೀರಿಯಡ್ನ ಅಗತ್ಯ ಇರುತ್ತೆ. ತಕ್ಷಣ ಪೈಲಟ್ಗಳು ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಜಂಪ್ ಆಗ್ತಾ ಹೋದರೆ ವಿಮಾನಯಾನ ಸಂಸ್ಥೆಗಳು ಸಮಸ್ಯೆಗೀಡಾಗುತ್ತವೆ ಅನ್ನೋ ಕಾರಣಕ್ಕೆ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಇನ್ನು ಹೊಸ ಪೈಲಟ್ಗಳ ನೇಮಕ ಕೂಡ ತಕ್ಷಣಕ್ಕೆ ಸಾಧ್ಯ ಆದರೂ ಅವರಿಗೆ ತರಬೇತಿಯನ್ನು ಕೊಡಬೇಕಾಗತ್ತೆ. ಹೀಗಾಗಿ ಫೆಬ್ರವರಿಯ ಹೊತ್ತಿಗೆ ಇಂಡಿಗೋ ತನ್ನ ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಆಗದೇನೂ ಇರಬಹುದು. ಇನ್ನು ಅವರು ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳದೇ ಇದ್ದರೆ ಸಮಸ್ಯೆ ಬಗೆಹರಿಯೋದೂ ಇಲ್ಲ. ಇನ್ನು ಇಂಡಿಗೋ ಹೀಗಾಗೋದಕ್ಕೆ ಭಾರತದ ಸರ್ಕಾರನೇ ಒಂದು ರೀತಿ ಕಾರಣ ಅಂದರೂ ತಪ್ಪೇನಿಲ್ಲ. ಯಾಕೆಂದರೆ ಈ ಇಂಡಿಗೋ ಟರ್ಕಿಷ್ ಏರ್ಲೈನ್ಸ್ ಜೊತೆಗೆ ಕೋಡ್ ಶೇರಿಂಗ್ ಹಾಗೂ ಡಂಪ್ ಲೀಸ್ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಇಲ್ಲಿ ಇಸ್ತಾನ್ಬುಲ್ ಮೂಲಕ ಯುರೋಪಿಗೆ ಹೋಗುವ ಭಾರತೀಯ ಪ್ರಯಾಣಿಕರನ್ನ ಇಂಡಿಗೋ ಟರ್ಕಿಷ್ ಏರ್ಲೈನ್ಸ್ ಮೂಲಕ ಕಳುಹಿಸಿಕೊಡುತ್ತೆ. ಹಾಗೆ ಟರ್ಕಿಷ್ ಏರ್ಲೈನ್ಸ್ನಿಂದ 2 B777 ವಿಮಾನಗಳನ್ನು ಡಂಪ್ ಲೀಸ್ ಅಂದರೆ ಕ್ರೂ ಸಮೇತ ವಿಮಾನಗಳನ್ನು ಈ ಇಂಡಿಗೋ ಏರ್ಲೈನ್ಸ್ ಲೀಸಿಗೆ ಪಡ್ಕೊಂಡಿದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಲ್ಲ, ಆಗ ಟರ್ಕಿಷ್ ಏರ್ಲೈನ್ಸ್ ಜೊತೆಗಿನ ಸಂಬಂಧಗಳನ್ನು ಕಡ್ಕೊಳ್ಳೋದಕ್ಕೆ ಈ ಇಂಡಿಗೋಗೆ ಹೇಳಲಾಯಿತು. ಆದರೆ ಅವರು ಅದನ್ನು ಮಾಡೋದಕ್ಕೆ ಹೋಗಲಿಲ್ಲ. ಒಮ್ಮೆ ಸಮಯಾವಕಾಶವನ್ನು ಕೇಳಿದರು. ಭಾರತ ಮೇ 31ರಿಂದ 3 ತಿಂಗಳು ಅಂದರೆ ಆಗಸ್ಟ್ವರೆಗೆ ಸಮಯಾವಕಾಶವನ್ನು ಕೊಡ್ತು. ಆಗಸ್ಟಲ್ಲಿ ಮತ್ತೊಂದು ವಿಸ್ತರಣೆಯನ್ನು ಇಂಡಿಗೋ ಕೇಳಿತು. ಸರ್ಕಾರ 2026ರ ಫೆಬ್ರವರಿಯ ಅಂತ್ಯದವರೆಗೆ ಕೂಡ ಈ ವಿಸ್ತರಣೆಯನ್ನು ಕೊಟ್ಟಿದೆ. ಇದು ಕೂಡ ವಿಮಾನಯಾನ ಕಂಪನಿಗಳಿಗೆ ಕೋಡು ಮೂಡೋದಕ್ಕೆ ಕಾರಣ ಆದಂತಿದೆ. ಇನ್ನು ಈಗ ಇಂಡಿಗೋ ಬಗ್ಗೆ ತನಿಖೆ ಮಾಡೋದಾಗಿ ನಾಗರಿಕ ವಿಮಾನಯಾನ ಸಚಿವರು ಹೇಳಿದ್ದಾರೆ. ಅದರ ಪರಿಣಾಮಗಳು ಏನಾಗುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಹಾಗೆ ಸದ್ಯಕ್ಕೆ ಸಮಸ್ಯೆ ತಾತ್ಕಾಲಿಕವಾಗಿ ಸರಿ ಹೋದಂತಿದೆ. ಸಂಪೂರ್ಣವಾಗಿ ಎಲ್ಲ ಸರಿ ಹೋಗೋದಕ್ಕೆ, ವಿಮಾನ ನಿಲ್ದಾಣಗಳು ಸಹಜ ಸ್ಥಿತಿಗೆ ಮರಳೋದಕ್ಕೆ ಇನ್ನೂ 3-4 ದಿನಗಳ ಕಾಲ ಬೇಕಾಗಬಹುದು. ಅಷ್ಟರ ಒಳಗೆ ಇಂಡಿಗೋಗೆ ಸರ್ಕಾರ ಕೊಟ್ಟಿರೋ ಫೆಬ್ರವರಿವರೆಗಿನ ವಿನಾಯಿತಿಯನ್ನು ಪ್ರತಿಭಟಿಸಿ ಪೈಲಟ್ಗಳು ಮುಷ್ಕರ ಹೂಡದೇ ಇದ್ದರೆ ಇನ್ನು ಕೆಲ ದಿನಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಉಂಟಾಗಿರುವ ಪರಿಸ್ಥಿತಿ ಸರಿ ಹೋಗೋ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ ಇಂಡಿಗೋ ಸೃಷ್ಟಿ ಮಾಡಿದ ಸಮಸ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.